ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜೇಂದ್ರ ಮಾತಾಡ್ತೀನಿ. ಸೊ ಈಗ ನಾವು ಇಲ್ಲಿ ರೂಮ್ ಕ್ಲೀನ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ಸೊ ಹೇಳ್ತೀನಿ ನಾನು. ಇದು ನಮ್ಮ ರೂಮು. ಆಯ್ತು, ಆಮೇಲೆ Guys, let me introduce my roommates. These are my roommates. Hi. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಇದು ನಮ್ಗೆ ಸಿಕ್ಕಿರುವಂತ ರೂಮು. Congratulations, brother. ಈ ರೂಮ್ದು ಚೀಟಿ ಎತ್ತಿದ್ದು ತಿಮ್ಮರಾಜ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಏಕವಚನದಲ್ಲಿ ಮಾತಾಡಬೇಡಿ ನೀವು. ಸೊ ರೂಮ್ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ನಮ್ ಸೀನಿಯರ್ಸ್ ಹೆಂಗ್ ಬೇಕು ಹಂಗೆ ಕೊಳೆ ಮಾಡಿ ಹೋಗಿರ್ತಾರಂತ, ಮತ್ತೆ ತುಂಬಾ ಧೂಳ್ ಮಾಡಿರ್ತಾರೆ. ಸೊ ಅದಕ್ಕೆ ನೋಡು ತಿಮ್ಮರಾಜು ವಿಂಡೋಸ್ ಕ್ಲೀನ್ ಮಾಡ್ತಿದ್ದಾನೆ. ಏನಕ್ಕೆ ಅಂದ್ರೆ ನಮ್ಗ ವಿಂಡೋ ಕಡೆ ಕುತ್ಕೋಬೇಕು ಅಂತ ಅದಕ್ಕೆ ಕ್ಲೀನ್ ಮಾಡ್ತಿದ್ದಾನೆ. ಬೈ ಚಾನ್ಸ್ ಇದು ಅವನ್ ಪ್ಲೇಸು, ಇದು ಚೂರಿದು, ಅದು ನಂದು. ಬೈ ಚಾನ್ಸ್ ಅದನ್ನ ಅವ್ನು ಇದ್ರೆ ಶಾಟನ್ ಒರೆಸ್ತಿರ್ಲಿಲ್ಲ. ಇವನಲ್ಲ ಗೈಸ್, ಚೂರಿ ಅಂತ ಇವನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕುಡಿಯಲೇ ಯಪ್ಪ ಎಂತ ಹೆಚ್ಚಿಗೆ ಮಾಡಿದೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ. ತುಂಬಾ ಗೋಳಿಕೊಂಡಿದ್ದಾರೆ. ಗೈಸ್ ಇದು ಕಾಣಿಸ್ತಿದೆ ಅಲ್ಲ, ಇದು ಬೆಡ್ ಚೋಕಂದಿರೋದು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇಲ್ಲ ಸಾರಿ, ಇದು ಪರ್ಚೇಸ್ ಮಾಡ್ಕೊಂಡ್ ಬಂದಿರೋದು ಮೊನ್ನೆ. ಎಷ್ಟಂದ್ರೆ ಇದು ಚೂರಿ ಎಷ್ಟಲ್ಲಿ ಇದು 1800 ಅಂತೆ. 1800 ಅಂತೆ. ಸೊ ನಾನು ಒಂದು ತಗೊಂಡಿದ್ದೆ, ನಂದು 2500. ಅದು ಸೇಮ್ ಇದೇ ತರ ಐತೆ. ನೋಡಿ ಗೈಸ್, ಇದು ನಮ್ ಕಬೋರ್ಡ್ಸು. ಸೊ ಇದು ಐತಲ್ಲ, ಇದು ಏನಕ್ಕೆ ಹಾಕ್ತಾರೆ ಗೊತ್ತಾ? ಇದು ಹ್ಯಾಂಗರ್ಸ್ ಹಾಕಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ನನ್ನ ಟೇಬಲ್ಲು, ಅದು ಅವರಿಬ್ಬರು ಟೇಬಲ್ಲು. ಯೂಸ್ ಮಾಡಿದ ಮಿಸ್ಟರ್ ಯಾರು ಅವ್ರ ಅಳಿಯರು ಅಲ್ಲ ಈಗ ಅವ್ನು ಯೂಸ್ ಮಾಡ್ತಾ ಇದ್ದಾನೆ. ಗಜೇಂದ್ರ, ಈಗ ನಾವು ಇದು ಕಬೋರ್ಡ್ ಕ್ಲೀನ್ ಮಾಡೋಕೆ ಯೂಸ್ ಮಾಡಿದ್ವಿ. ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಇಲ್ಲಿ ಬಂದು ಮತ್ತೆ ಅವ್ನಿಗೆ ಹಾಕೋತಾನೆ. ಕಂಫರ್ಟ್ ಹಾಕಿ ಕ್ಲೀನ್ ಮಾಡಿ ಮತ್ತೆ ಗಜೇಂದ್ರ ಯೂಸ್ ಮಾಡ್ತೆ. ಇದು ನೋಡಿ ಎಷ್ಟು ಹೊಸದು. ಇದು ಹೊಸದು. ನಾವು ಗಜೇಂದ್ರ ಹೇಳಿದ ಇದು ಹೊಸದಂತೆ. ಮತ್ತೆ ನಾಳೆ ಕಂಫರ್ಟ್ ಕ್ಲೀನ್ ಮಾಡಿ ನೋಡಿ ಹಿಸ್ಟ್ರಿ. ನಾಳೆ ರೂಮ್ಗೆ ಡೆಕೋರೇಷನ್ಗೆ ಹಿಸ್ಟ್ರಿಯಲ್ಲಿ ಇಡೋಣ. ಅದು ನಾನು ರೂಮ್ ಕೂಡ ನಂಬಿದ್ದೆ. ರೂಮ್ ಕ್ಲೀನ್ ಮಾಡ್ತಾರ. ನಾವು ಕಬೋರ್ಡ್ ಕ್ಲೀನ್ ಮಾಡತ್ತೀವಿ. ಚೂರಿ ವಿಡಿಯೋ ಮಾಡೋಣ. ತಿಕ್ಕ ಅಪ್ಪ ಒಳಗಪ್ಪ. ಗಜೇಂದ್ರ ನೋಡು, ಅವ್ನು ಕಬೋರ್ಡ್ ಎಷ್ಟು ಕ್ಲೀನ್ ಮಾಡ್ಕೊತಾನೆ, ಎಷ್ಟು ಓದಾಡ್ತಾನೆ. ಈ ಕಬೋರ್ಡ್ ಅಂದ್ರೆ ಅಷ್ಟೊಂದು ಇಷ್ಟ ಏನಲ್ಲ, ಇಷ್ಟೊಂದು ಕ್ಲೀನ್ ಮಾಡ್ಕೊಂತೀವಿ. ನನಗೋಸ್ಕರ ಅಲ್ಲ, ಇದು ಮಿಸ್ಟರ್, ಓನ್ಲಿ ಮಿಸ್ಟರ್ ಗಜೇಂದ್ರಗೋಸ್ಕರ. ಈ ಅವನ ಹೆಸರಲ್ಲ ಒಬ್ಬ, ಯಾಕೆ ಮಾತಾಡೋದು ಕರೆಕ್ಟ್ ಅಲ್ಲ?